ಕಲಬುರಗಿ ಲೋಕದಲ್ಲಿ ಒಂಟಿಯಾದ್ರ ಡಾಕ್ಟರ್ ಉಮೇಶ್ ಜಾಧವ್. ಕಳೆದ ಬಾರಿ ಡಾಕ್ಟರ್ ಉಮೇಶ್ ಜಾಧವ್ ಬೆನ್ನಿಗೆ ನಿಂತಿದ್ದು ಸಾಲು ಸಾಲು ನಾಯಕರು. ಮಾಲಿಕಯ್ಯ ಗುತ್ತೇದಾರ್, ಬಾಬುರಾವ್ ಚಿಂಚನ್ಸೂರ್ ಉಮೇಶ್ ಜಾಧವ್ಗೆ ಬೆನ್ನೆಲುಬಾಗಿ ನಿಂತಿದ್ರು. ಉಮೇಶ್ ಜಾಧವ್ ಗೆಲುವಿಗೆ ಈ ಇಬ್ಬರು ನಾಯಕರು ಪ್ರಮುಖವಾಗಿ ಕಾರಣವಾಗಿದ್ರು. ಸದ್ಯ ಈ ಇಬ್ಬರು ನಾಯಕರು ಕೂಡ ಬಿಜೆಪಿ ಬಿಟ್ಟು ಕಾಂಗ್ರೆಸ್ನ ಸೇರ್ಪಡೆಯಾಗಿದ್ದಾರೆ. ನಾಯಕರು ಬೇರೆ ಪಕ್ಷಕ್ಕೆ ಜಾಯ್ನ್ ಆಗಿದ್ರಿಂದ ಸೇರ್ಪಡೆಯಾಗಿದ್ರಿಂದ ಅಭ್ಯರ್ಥಿ ರಾಧಾಕೃಷ್ಣಗೆ ಈಗ ಬಲ ಬಂದಿದೆ. ಉಮೇಶ್ ಜಾಧವ್ಗೆ ಕಾಡ್ತಾ ಇದೆಯಾ ಚುನಾವಣಾ ಸೋಲಿನ ಭಯ ಅನ್ನೋ ಪ್ರಶ್ನೆ ಎದ್ದಿದೆ. ಹೆಚ್ಚಿನ ಡೀಟೇಲ್ಸ್ನ ನಮ್ಮ ಪ್ರತಿನಿಧಿ ಬಜರಂಗಿ ನೀಡ್ತಾರೆ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಬಜರಂಗಿ, ಕಲಬುರಗಿ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ ಈಗ ಒಂಟಿಯಾಗಿದ್ದಾರಾ ಉಮೇಶ್ ಜಾಧವ್ ಅನ್ನೋ ಪ್ರಶ್ನೆ. ಇಬ್ಬರು ನಾಯಕರು ಕಾಂಗ್ರೆಸ್ಗೆ ಬೇರೆ ಸೇರ್ಪಡೆಯಾಗಿದ್ದಾರೆ. ಹೇಗಿದೆ ಕಲಬುರಗಿ ವಾತಾವರಣ ಈಗ? ಉಮೇಶ್ ಜಾಧವ್ ಪರಾನ ವಿರೋಧನ ಹೇಗೆ? ಮಧು, ಖಂಡಿತವಾಗಿ ಕೂಡ ಕಲಬುರಗಿ ಲೋಕಸಭೆ ಮತಯುದ್ಧ ಕೂಡ ಜೋರಾಗಿದೆ. ಒಂದ್ ಕಡೆಗೆ ಕಲಬುರಗಿಗೆ ಏನು ಕೋಟೆ ಮೇಲೆ ಎರಡನೇ ಬಾರಿ ದಿಗ್ವಿಜಯ ಸಾಧಿಸಿ ಎರಡನೇ ಬಾರಿ ಬಿಜೆಪಿ ವಿಜಯ ಪತಾಕೆ ಹಾರಿಸೋದಕ್ಕಾಗಿ ಸಂಸದ ಉಮೇಶ್ ಜಾಧವ್ ಹವಣಿಸ್ತಾ ಇದ್ದಾರೆ. ಆದ್ರೆ ಕಳೆದ ಬಾರಿಯಂತೆ ಆದ್ರೆ ಈ ಬಾರಿ ಆ ವಾತಾವರಣ ಸದ್ಯಕ್ಕೆ ಕಲಬುರಗಿಯಲ್ಲಿ ಉಮೇಶ್ ಜಾಧವ್ಗೆ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಯಾಕಂತಂದ್ರೆ ಸದ್ಯಕ್ಕೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಒಂಟಿಯಾದ್ರ ಅನ್ನುವಂತ ಪ್ರಶ್ನೆ ಕೂಡ ಸಹಜವಾಗಿ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಒಂದ್ ಕಡೆಗೆ ಸ್ಥಳೀಯ ಮುಖಂಡರು ಹೊರತುಪಡಿಸಿ ರಾಜ್ಯ ಮಟ್ಟದ ಯಾವುದೇ ಮುಖಂಡರು ಕೂಡ ಅಬ್ಬರದ ಪ್ರಚಾರಕ್ಕೆ ಇನ್ನೂ ಕೂಡ ಬಂದಿಲ್ಲ. ಮೊನ್ನೆ ಅಷ್ಟೇ ಡಿ.ವೈ. ವಿಜೇಂದ್ರ ಅವರು ನಾಮಪತ್ರ ಸಲ್ಲಿಸಲಿಕ್ಕೆ ಬಂದು ಹೋಗಿದ್ದಾರೆ ಹೊರತಾಗಿ ದೊಡ್ಡ ಮಟ್ಟದ ಯಾವುದೇ ರಾಜ್ಯ ಮಟ್ಟದ ನಾಯಕರು ಕೂಡ ಪ್ರಚಾರಕ್ಕೆ ಬಂದಿಲ್ಲ. ಮತ್ತೊಂದು ಕಡೆಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಉಮೇಶ್ ಜಾಧವ್ಗೆ ಅವರ ಗೆಲುವಿಗೆ ಸಾಥ್ ಕೊಟ್ಟಿರುವಂತದ್ದು ಮಾಜಿ ಸಚಿವರಾಗಿರ್ತಕ್ಕಂಥ ಮಾಲಿಕಯ್ಯ ಮತ್ತೆ ಬಾಬುರಾವ್ ಚಿಂಚನ್ಸೂರ್. ಆದ್ರೆ ಈ ಬಾರಿ ಬಾಬುರಾವ್ ಚಿಂಚನ್ಸೂರ್ ಮತ್ತೆ ಮಾಲಿಕಯ್ಯ ಗೊತ್ತಿದ್ದಾರೆ, ಇಬ್ಬರು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಇರುವಂತದ್ದು. ಹೀಗಾಗಿ ಕಾಂಗ್ರೆಸ್ಗೆ ಸಹಜವಾಗಿ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡಮನಿ ಅವರಿಗೆ ದೊಡ್ಡ ಮಟ್ಟದ ಒಂದು ಬಲ ಬಂದಿರುವಂತದ್ದು. ಮತ್ತೊಂದು ಕಡೆಗೆ ಈಗಾಗಲೇ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ಅವರು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಸಚಿವರು ಜೋಡೆತ್ತಾಗಿ ಸಚಿವ ಪ್ರಿಯಾಂಕ್ ಖರ್ಗೆ, ಚನ್ನಪ್ರಕಾಶ್ ಪಾಟೀಲ್ ಇಬ್ಬರು ಕೂಡ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಒಂದು ರೀತಿಯಿಂದ ಜಾತಿ ಸಮೀಕರಣದ ಮುಖಾಂತರವಾಗಿ ಮತಬೇಟೆ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ರಾಜ್ಯ ಮಟ್ಟದ ನಾಯಕರು ಕೂಡ ಕಲಬುರಗಿ ಆಗಮಿಸಿ ರಾಧಾಕೃಷ್ಣ ದೊಡ್ಡಮನಿ ಅವರ ಪರವಾಗಿ ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಆದ್ರೆ ಆ ಒಂದು ವಾತಾವರಣ ಸದ್ಯಕ್ಕೆ ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕ ಉಮೇಶ್ ಜಾಧವ್ಗೆ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಹೀಗಾಗಿ ಇದು ಎಲ್ಲೋ ಒಂದ್ ಕಡೆಗೆ ಉಮೇಶ್ ಜಾಧವ್ಗೆ ಈ ಒಂದು ಚುನಾವಣೆಯಲ್ಲಿ ಹಿನ್ನಡೆ ಆಗ್ತಾ ಇದೆ ಅನ್ನುವಂತ ವಾತಾವರಣ ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ನೇರ ಫೈಟ್ ಇರುವಂತದ್ದು. ಆದ್ರೆ ಉಮೇಶ್ ಜಾಧವ್ ಅವರಿಗೆ ಎಲ್ಲೋ ಒಂದ್ ಕಡೆಗೆ ಹಿನ್ನಡೆ ಆಗುವಂತ ವಾತಾವರಣ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಅವರ ಒಂದು ಅಭಿವೃದ್ಧಿ ಸಾಧನೆಗಳು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆಗೆ ಮೋದಿ ಹೆಸರನ್ನ ಉಮೇಶ್ ಜಾಧವ್ ಅವರು ಜಪಿಸ್ತಾ ಇದ್ದಾರೆ. ಆದ್ರೆ ಅವರ ಗೆಲುವಿಗಾಗಿ ಯಾವ ಮಟ್ಟದ ಒಂದು ಹೋರಾಟ ಮಾಡಬೇಕು ಆ ಹೋರಾಟ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಅದಕ್ಕೆ ಮುಖ್ಯ ಕಾರಣ ಅಂತ ಸ್ಥಳೀಯ ಮುಖಂಡರು ಮಾತ್ರ ಇಲ್ಲಿ ಅವರ ಜೊತೆಗೆ ಇರುವಂತದ್ದು. ಅದರಲ್ಲೂ ಕೂಡ ಮಾಲಿಕಯ್ಯ ಗುತ್ತೇದಾರ್, ಬಾಬುರಾವ್ ಚಿಂಚನ್ಸೂರ್ ಈ ಬಾರಿ ಕಾಂಗ್ರೆಸ್ನಲ್ಲಿ ಸೇರ್ಪಡೆ ಆಗಿರೋದ್ರಿಂದಾಗಿ ಸಹಜವಾಗಿ ಈ ಒಂದು ಚುನಾವಣೆಯಲ್ಲಿ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇರುವಂತ ವಾತಾವರಣ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಮಧು, ಧನ್ಯವಾದ ಬಜರಂಗಿ ನಿಮ್ಮ ಮಾಹಿತಿಗೆ. ಇದು ಕಲಬುರಗಿಯ ಒಟ್ಟಾರೆ ಚಿತ್ರಣ. ಈ ಹಿಂದೆ ಇದ್ದಂತ ಇಬ್ಬರು ನಾಯಕರು ಈಗ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರಿದರೆ. ಒಂದ್ ಕಡೆ ಮಾಲಿಕಯ್ಯ ಗುತ್ತೇದಾರ್, ಇನ್ನೊಂದ್ ಕಡೆ ಬಾಬುರಾವ್ ಚಿಂಚನ್ಸೂರ್. ಇದು ಡಾಕ್ಟರ್ ಉಮೇಶ್ ಜಾಧವ್ಗೆ ದೊಡ್ಡ ಟೆನ್ಷನ್ ಆಗಿದೆ. ಒಂಟಿಯಾದ್ರ ಜಾಧವ್ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.